ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್, ಅಪೂರ್ವ ಕನ್ನಡ ವ್ಲಾಗ್ಸ್. ಎಸ್, ನೋಡಿರ್ತೀರಾ, ಶಿ ಇಸ್ ಮೈ ಫ್ರೆಂಡ್. ಬಾರೆ ಇವನಿಲ್ಲಿ ಹಿಂದೆಗಡೆಯಿಂದ ಸಿಗ್ನಲ್. ಓಕೆ ಫ್ರೆಂಡ್, ನಾನು ನನ್ನ ಫ್ರೆಂಡ್ ತುಂಬಾ ಬ್ಲಾಗ್ ಮಾಡಿರ್ತೀರಿ ಶಾರ್ಟ್ ಅಲ್ಲೆಲ್ಲ ನೋಡಿರ್ತೀರಾ. ಎಸ್, ಇವತ್ತೊಂದು ಸ್ಪೆಷಲ್ ವ್ಲಾಗ್ ಮೂಲಕ ಎಂಟ್ರಿ ಕೊಡ್ತಾ ಇದ್ದೀವಿ. ಏನಪ್ಪ ಅದು ಸ್ಪೆಷಲ್ ವ್ಲಾಗ್ ಅಕ್ಕ? ವಾಟ್ ಈಸ್ ದಟ್ ವ್ಲಾಗ್? ಮಹಾಕಾಳಿ. ಎಸ್, ತಮ್ಮನೇಲೆಲ್ಲ ಆಲ್ರೆಡಿ ನೋಡಿರ್ತೀರಾ. ಈಗೊಂದು ಮಹಾಕಾಳಿ ಮೇಕಪ್ ಮಾಡೋಣ ಅಂತ ಹೊರಟಿದ್ದೀವಿ. ಎಸ್, ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತೀವಿ. ರೀಲ್ನ ಕೊನೆವರೆಗೂ ನೋಡ್ತಾ ಇರಿ. ಹೇಗೆ ಸ್ಟೆಪ್ ವೈಸ್ ಮಾಡೋದು ಅಂತ ನಿಮಗೂ ತಿಳಿಸ್ಕೊಡ್ತೀನಿ. ಎಸ್, ಕಮ್ ಲೆಟ್ ಸ್ಟಾರ್ಟ್. ಅದೇನದು ಫೇಸ್ ಪೈಂಟಿಂಗ್ ಪ್ಯಾಲೆಟ್ ಅಂತ. ನಾವು ಯಾವುದೇ ಗಾಡ್ನೆಸ್ ಮೇಕಪ್ ಕ್ರಿಯೇಟ್ ಮಾಡಬೇಕು ಅಂದರೂ ಇದು ಮೋಸ್ಟ್ ಇಂಪಾರ್ಟೆಂಟ್ಲಿ ಬೇಕಾಗತ್ತೆ. ಇದೊಂದು ತರಿಸ್ಕೊಂಡಿದ್ದೀನಿ, ನೋಡ್ಬೋದು ನೀವು ಇಲ್ಲಿ. ಎಸ್, ಇನ್ನು ಸ್ಟಾರ್ಟ್ ಮಾಡೋಣ. ಮಾಯಿಶ್ಚರೈಸರ್ ಹಚ್ತಾ ಇದ್ದೀವಿ. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ನಮ್ಮ ಸ್ಕಿನ್ನ ಹಾರ್ಮ್ ಮಾಡ್ತಿರಂಗೆ ಕಾಪಾಡುತ್ತೆ, ಚೆನ್ನಾಗಿ ಬ್ಲಡ್ ಆಗೋಕ್ಕೆ ಯೂಸ್ ಆಗುತ್ತೆ. ಸೊ ಮಾಯಿಶ್ಚರೈಸರ್ ಹಾಕ್ತಾ ಇದ್ದೀನಿ. ಇದರಲ್ಲಿ ವೈಟ್ ಎತ್ಕೋತಾ ಇದ್ದೀನಿ. ನಾವು ಯಾವುದೇ ಮೇಕಪ್ ಮಾಡ್ತಾ ಇದ್ದೀವಿ, ಗಾಡ್ನೆಸ್ ಮೇಕಪ್, ಗ್ರೀನ್ ಆಗಲಿ, ಆರೆಂಜ್ ಆಗಲಿ, ರೆಡ್ ಆಗಲಿ, ಏನೇ ಮೇಕಪ್ ಮಾಡ್ತಾ ಇದ್ದೀವಿ ಅಂದರೂ ನಮ್ಮ ಬೇಸ್ ವೈಟೇ ಇರಬೇಕು. ಡೈರೆಕ್ಟಾಗಿ ನಾವು ಹಾಕೋದ್ರಿಂದ ಅದೇ ಕಲರ್ ಬರಲ್ಲ. ಗ್ರೇ ಆಗ್ತಾನಾಗುತ್ತೆ, ಇಲ್ಲ ಬ್ಲ್ಯಾಕ್ ಆಗ್ತಾನಾಗುತ್ತೆ, ಹಾಗಾಗುತ್ತೆ. ಸೊ ನಾವು ಯಾವ ಕಲರ್ ಅದೇ ಕಲರ್ ಕಾಣಬೇಕು ಅಂತ ಅಂದ್ಕೊತೀವೋ ಆವಾಗ ಬೇಸ್ ವೈಟಲ್ಲೇ ಬರಬೇಕು ಕ್ಲೀನಾಗಿ. ನಾನು ಈ ವಿಡಿಯೋ ಸಲೂನ್ ಹತ್ರ ಮಾಡಿರೋ ರೀಸನ್ಗೆ ವೆಹಿಕಲ್ ಸೌಂಡ್ ತುಂಬ ಜಾಸ್ತಿ ಇದೆ, ಬ್ಯಾಕ್ಗ್ರೌಂಡಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೆಲ್ಲ ಬ್ಲೆಂಡ್ ಮಾಡ್ತಾಯಿದ್ದೀನಿ ಈ ಥರ ಫುಲ್ಲು. ಈ ಲುಕ್ನ ಕ್ರಿಯೇಟ್ ಮಾಡ್ತಾ ಇರೋದು ಗೈಸ್. ಇನ್ನು ವೈಟೆಲ್ಲ ಕ್ಲೀನಾಗಿ ಹಚ್ಕೊಂಡು ವೈಟ್ನೆಲ್ಲ ಸ್ಪಾಂಜಲ್ಲಿ ಕ್ಲೀನಾಗೆ ಡ್ಯಾಬ್ ಮಾಡಿಕೊಂಡು ಪೌಡರಿಂದ ಲಾಕ್ ಮಾಡಿಕೊಂಡು ಇವಾಗ ನೀವು ಪಿಕ್ಚರಲ್ಲಿ ತೋರಿಸಿದ ಆರ್ಟ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಈ ಥರ ಫಸ್ಟು ರೆಡ್ಡಲ್ಲಿ ಔಟ್ಲೈನ್ ಹಾಕ್ಕೊಂಡು ಫಿನಿಶಿಂಗ್ ಕೊಟ್ಕೋಬೇಕು. ನಾ ಹೇಗೆ ಮಾಡ್ತಾಯಿದ್ದೀನೋ ಹಾಗೆ ಸ್ಟೆಪ್ ವೈಸ್ ಮಾಡಿದ್ರೆ ಅದೇ ಲುಕ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಕಣ್ಣು ಮೇಲ್ಗಡೆ ಐ ಶ್ಯಾಡೋ ಇದ್ರ ಹತ್ರ ಎಲ್ಲ ರೆಡ್ಡಲ್ಲೇ ಹಾಕ್ಕೊಂಡು ಫುಲ್ ಬ್ಲ್ಯಾಕ್ ಎಲ್ಲ ಹಾಕ್ಕೊಂಡು ಇನ್ನು ಡಿಸೈನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಡಿಸೈನ್ಸ್ ಎಲ್ಲ ನೋಡಬೇಕು. ಈ ವೈಟ್ ಹಾಕಿದ್ರೇ ಲುಕ್ಕು ತುಂಬ ಹೆವಿಯಾಗಿ ಕಾಣೋದು. ಆ್ಯಕ್ಚುಲಿ ತಪ್ಪು ಮಾಡಿದೆ, ವೈಟ್ ಹಾಕಿದ್ಮೇಲೆ ರೆಡ್ ಹಾಕಬೇಕಾಗಿತ್ತು ನಾನು, ಮಿಸ್ ಆಯಿತು. ಪರವಾಗಿಲ್ಲ, ಆದರೂ ಚೆನ್ನಾಗೇ ಬಂತು ಮೇಕಪ್ಪು. ಇನ್ನು ವೈಟಲ್ಲಿ ಎಲ್ಲ ಡಿಸೈನ್ಸ್ ಮಾಡ್ಕೋತಾ ಇದ್ದೀನಿ. ಯಾವ ಥರ ಇದೆಯೋ ಫೋಟೋಲಿ ಅದೇ ಥರ ಡಿಸೈನ್ಸ್ ಮಾಡ್ಕೋತಾ ಇದ್ದೀನಿ. ಇನ್ನು ಕಣ್ಣೆಲ್ಲ ಮಾಡ್ಕೊಂಡು ಇನ್ನು ಲಾಸ್ಟಲ್ಲಿ ರೆಡ್ನ ಸ್ವಲ್ಪ ಡಿಪ್ ಮಾಡಿ ಸ್ಪಾಂಜ್ ಹೆಲ್ಪಿಂದ ಹೈಲೈಟ್ ಮಾಡ್ಕೋತಾ ಇದ್ದೀನಿ ಚೀಕ್ಸ್ ಹತ್ರ, ಸ್ವಲ್ಪ ತುಂಬ ಹೆವಿಯಾಗಿ ಹೈಲೈಟಾಗಿ ಕಾಣಲಿ ಅಂತ. ಇನ್ನು ನೆಕ್ ಮೇಕಪ್ಪು, ಲಿಪ್ಸ್ಟಿಕ್ ಎಲ್ಲ ಹಾಕ್ಕೊಂಡು ನೆಕ್ ಮೇಕಪ್ ಸ್ವಲ್ಪ ಹಾಕಬೇಕು. ಅಷ್ಟರಲ್ಲಿ ಎಕ್ಸ್ಟೆನ್ಷನ್ ಫಿಕ್ಸ್ ಮಾಡೋಣ ಅಂತ ಈ ಥರ ಫಿಕ್ಸ್ ಮಾಡ್ಕೊಂಡ್ವಿ. ಎಕ್ಸ್ಟೆನ್ಷನು ಮಾಡೋ ಆತ್ರದಲ್ಲಿ ಮೇಕಪ್ ಎಲ್ಲ ಫಿನಿಶ್ ಆಗಿದ ತಕ್ಷಣ ವೀಡಿಯೋ ಮಾಡಬೇಕು ಅನ್ನೋ ಆತ್ರದಲ್ಲಿ ವ್ಲಾಗ್ ಕಂಟಿನ್ಯೂ ಮಾಡೋದೇ ಮರ್ತೋಗಿ ಇನ್ನು ಶಾರ್ಟ್ಸಿಗೆ ತೊಗೊಂಡಿರೋ ವೀಡಿಯೋಸ್ ಎಲ್ಲ ನಿಮಗೆ ಹಾಕ್ತಾಯಿದ್ದೀನಿ. ಇನ್ನು ರಿಂಗ್ ಲೈಟಲ್ಲಿ ಈ ಥರ ಫಿನಿಶಿಂಗ್ ಕಾಣುತ್ತೆ. ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಗಾಯ್ಸ್, ಇನ್ನು ಮಾಡ್ತಾನೆ ನನ್ನ ಮೆಮೊರಿ ಫುಲ್ಲಾಗೋಯ್ತು. ಸೊ ಅನಿತಕ್ಕ ಫೋನ್ ಇಟ್ಕೊಂಡಿದ್ದೀನಿ. ಆಮೇಲೆ ಫಿನಿಶ್ ಆಗಿದ್ದು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಮರ್ತೋದೆ. ಮಾಡ್ಕೊಂಡಿದ್ದು ಜೋಶಲ್ಲಿ ಬೇಗ ಅಪ್ಲೋಡ್ ಮಾಡಿಬಿಡ್ಬೇಕು, ವೀಡಿಯೋ ಮಾಡಿಬಿಡ್ಬೇಕು ಅಂತ ಹೇಳಿಬಿಟ್ಟು ವ್ಲಾಗ್ ಮಾಡೋದು ತೋರಿಸೋದು, ಲಾಸ್ಟು ಲುಕ್ ತೋರಿಸೋದೆ ಮರ್ತೋದೆ, ಫಿನಿಶಿಂಗ್ ಲುಕ್ ತೋರಿಸೋದೆ ಮರ್ತೋದೆ. ಆ್ಯಂಡ್ ಇವಾಗ ರಿಮೂವಿಂಗ್ ಲುಕ್ ತೋರಿಸ್ತಾ ಇದ್ದೀನಿ ರೀ. ಎಲ್ಲ ರಿಮೂವ್ ಮಾಡಿ ಕೆಲವೊಂದಷ್ಟು ತೊಗೊಂಡಿರೋ ಫೋಟೋಸ್ ಇದೆ, ಅದು ನಿಮಗೆ ಹಾಗೆ ವ್ಲಾಗಲ್ಲೇ ಹಾಕಿ ಶೇರ್ ಮಾಡ್ತೀನಿ. ಈ ಥರ ಇತ್ತು ಗೈಸ್ ನನ್ನ ಕಾಳಿ ಮೇಕಪ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಎಷ್ಟು ಎಫರ್ಟ್ಸ್ ಹಾಕಿದ್ದೀವಿ ಅಂದರೆ ಮೇಲೆಲ್ಲ ಹತ್ತಿ ಫ್ಯಾನ್ ಗಾಳಿ ಬರಲಿಲ್ಲ ಅಂತ ಫ್ಯಾನ್ ಗಾಳಿ ಹತ್ರ ಎಲ್ಲ ಹತ್ತಿ ಏನೋ ಒಂದು ಮಾಡಿದ್ದೀವಿ. ಫೈನಲ್ ಔಟ್ಪುಟ್ ಈ ಥರ ಇತ್ತು. ಎಸ್, ಬನ್ನಿ ನೆಕ್ಸ್ಟು ವ್ಲಾಗಲ್ಲಿ ನೋಡುವ. ನೆಕ್ಸ್ಟ್ ನಾಳೆ ಒಂದು ಮೇಕಪ್, ದೇವಿಲಿ ಮೇಕಪ್ ಇದೆ, ಅದು ನಿಮಗೆ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಸಿಗುವ ಮುಂದಿನ ವ್ಲಾಗಲ್ಲಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು, ಈ ವಿಡಿಯೋ ಇಷ್ಟ ಆಯಿತು, ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್, ನೋಡಿ ಈ ಥರ ಇದೆ ನಮ್ಮ ಕಾಳಿ ಮೇಕಪ್. ಓಕೆನಾ? ಸಿ ಯು, ಬಾಯ್.